Hello guys, welcome back to my YouTube channel. ಇವತ್ತು ನಾನು ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಇಷ್ಟು ದಿವಸ ನಾನು 1 RK ರೂಮಲ್ಲಿ ಇದ್ದೆ. ನನಗೊಬ್ಳಿಗೆ ಕರೆಕ್ಟ್ ಇತ್ತು, ಬಟ್ ನನ್ನ ತಮ್ಮ ಇವಾಗ ಒಂದು 6 months ಬ್ಯಾಕ್ ನನ್ನ ತಮ್ಮ ನನ್ನ ಜೊತೆ ಜಾಯ್ನ್ ಆದ. ಅಂದರೆ ಅವನಿಗೂ ಕಾಲೇಜ್ ರಾಜನಕುಂಟೆ ಆಗಿರೋದ್ರಿಂದ ಅವನಿಗೂ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ನನ್ನ ಜೊತೆನೇ ಇದ್ದಾನೆ. ಸೊ 1 RK ಇರೋದ್ರಿಂದ ಇಬ್ರಿಗೂ ಅಷ್ಟು ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಸಿಂಗಲ್ ರೂಮ್ ಇರೋದ್ರಿಂದ. ಸೊ ಅದಕ್ಕೆ ಒಂದು ಸಿಂಗಲ್ BHK ರೂಮ್ ಮನೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇರೋ ಥರ ಒಂದು ಮನೆ ಸಿಕ್ಕಿದೆ ಗೈಸ್. ತುಂಬ ಸರ್ಚ್ ಮಾಡಾದಮೇಲೆ ಈ ಮನೆ ಸಿಕ್ಕಿದ್ದು ನನಗೆ. ತುಂಬ ಚೆನ್ನಾಗಿದೆ. ನನಗೂ ನನ್ನ ತಮ್ಮಂಗೆ ಇಬ್ಬರಿಗೂ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಸೊ ಆವಾಗಲೇ ಟೋಕನ್ ಅಡ್ವಾನ್ಸ್ ಮಾಡಿ ನೆಕ್ಸ್ಟ್ ಡೇನೇ ಫುಲ್ ಅಡ್ವಾನ್ಸ್ ಮಾಡಿ. ಸೊ ಎಸ್, ಇವತ್ತಿನ ವ್ಲಾಗ್ ಏನಂದರೆ ಹೊಸ ಮನೆ ಹಾಲು ಉಕ್ಕಿಸ್ತಾ ಇದ್ದೀನಿ ಗೈಸ್. ಎಸ್, ಇವಾಗ ನಮ್ಮಮ್ಮ ಬಂದಿದ್ದಾರೆ, ನನ್ನ ಫ್ರೆಂಡ್ಸ್ ಬರ್ತಾರೆ, ಮತ್ತು ನನ್ನ ಹಾಸ್ಪಿಟಲ್ ಕೊಲೀಗ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಬನ್ನಿ ಮುಂದೆ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮಮ್ಮ ನೆನ್ನೆ ನೈಟೇ ಬಂದಿದ್ದರು, ನನ್ನ ತಮ್ಮ ಕರ್ಕೊಂಬಂದ. ಮತ್ತು ಆ ಮನೆಯಿಂದ ಈ ಮನೆಗೆಲ್ಲ ಶಿಫ್ಟ್ ಮಾಡಬೇಕಿತ್ತು. ಸೊ ಬೆಳಗ್ಗೆನೇ ಬಂದು ಅಪ್ಪನ ಕೇಳಿದೆ ಟೈಮಿಂಗ್ಸ್ ಯಾವಾಗ ಚೆನ್ನಾಗಿರುತ್ತೆ ಅಂತ. 6ರಿಂದ 10 ಯಾವಾಗ ಬೇಕಾದರೂ ಹಾಲು ಉಕ್ಕಿಸ್ಕೋಬೇಕಂದ್ರು. ಸೊ ಅದಕ್ಕೆ ನಾವೊಂದು 6-6:30 ಹಂಗೆ ಬಂದು ಒಂದು ಸಲ ಎಲ್ಲ ಆಲ್ರೆಡಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ. ಮತ್ತು ಬಂದು ಮನೇಲಿ ಎಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡು ಅಮ್ಮ ರಂಗೋಲಿ ಎಲ್ಲ ಬಿಟ್ಟರು. ಅದಾದಮೇಲೆ ನಾನು ಒಂದು ತಮ್ಗೆಲ್ಲಿ ನೀರು ತೊಗೊಂಡು ಫಸ್ಟು ಒಳಗಡೆ ಹೋಗ್ಬೇಕಂತ ಹೇಳಿದ್ರು. ಅದಾದಮೇಲೆ ನಮ್ಮಮ್ಮ ಒಂದು ತಟ್ಟೆಯಲ್ಲಿ ವಿಳ್ಯದೆಲೆ, ಬಾಳೆಹಣ್ಣು, ಮಂತ್ರಾಕ್ಷತೆ ತೊಗೊಂಡೋದ್ರು. ಅದಾದಮೇಲೆ ನಾನು ರಾಯರ ಫೋಟೋ ತೊಗೊಂಡೋಗಿ ಒಂದು ದೇವ್ರ ಮನೆ ಒಂದಿಲ್ಲ ಈ ಮನೆಯಲ್ಲಿ. ಸೊ ನಾನೇ ಒಂದು ಮಂಟಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಲ್ಲಿವರೆಗೂ ಒಂದು ಅಡುಗೆ ಮನೆಯಲ್ಲೇ ಒಂದು ಸೈಡಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಅಲ್ಲೇ ಸ್ವಲ್ಪ ದಿನ ಪೂಜೆ ಮಾಡ್ಕೊಂಡು ಆಮೇಲೆ ಮಂಟಪ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನಮ್ಮಮ್ಮ ಒಂದು ಸ್ಟವ್ ಇಡೋ ಕಡೆ ರಂಗೋಲಿ ಬಿಟ್ಟರು. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ, ಅದಕ್ಕೆ ನಮ್ಮಮ್ಮ ಕೈಯಲ್ಲಿ ರಂಗೋಲಿ ಬಿಡಿಸ್ಕೊಟ್ಟೆ. ಅದಾದಮೇಲೆ ನಾನು ಆಚೆ ತೋರಣ ಎಲ್ಲ ಕಟ್ಟೋದಿತ್ತು. ಹೂವೆಲ್ಲ ತಂದು ನಾನೇ ತೋರಣ ಎಲ್ಲ ಕಟ್ಟಿ ಹೊಸ್ಲು ಪೂಜೆ ಮಾಡಬೇಕಿತ್ತು. ಹಾಗೆ ಹೊಸ್ಲಿಗೆಲ್ಲ ಹೂವು ಹಾಕಿ ಹೊಸ್ಲು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಒಳ್ಳೆ ದಿನ ಅಂತ ಇವತ್ತೇ ಹಾಲು ಉಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸಡನ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಅರೇಂಜ್ ಮಾಡಿಕೊಂಡು ಬೆಳಗ್ಗೆನೇ ಒಟ್ಟಿನಲ್ಲಿ 10 ಗಂಟೆ ಒಳಗಡೆ ಹಾಲು ಉಕ್ಸ್ಬೇಕಿತ್ತು. ಅದಕ್ಕೆ ಪಟ ಅಂತ ಎಲ್ಲ ಮಾಡಿಕೊಂಡು ಅದಕ್ಕೆಲ್ಲ ನನ್ನ ತಮ್ಮ ತುಂಬ ಹೆಲ್ಪ್ ಮಾಡಿದ್ದಾನೆ. ದೊಡ್ಡವನು ಬಂದು ಶಿಫ್ಟ್ ಮಾಡಿಕೊಟ್ಟು ಹೋಗ್ಬಿಟ್ಟ, ಬಟ್ ಚಿಕ್ಕವನು ಕಾಲೇಜಿಗೆ ಹೋಗಿದ್ದ. ನಾನು ನಮ್ಮಮ್ಮನೇ ಎಲ್ಲ ರೆಡಿ ಮಾಡಿಕೊಂಡು 9 ಗಂಟೆ 8:30-9 ಗಂಟೆ ಅಷ್ಟರಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನಾಯ್ತಂದರೆ ಒಂದು ಪಾಸಿಟಿವ್ ವೈಬ್ ಅಂತ ಏನಾಯ್ತಂದರೆ, ನಿನ್ನೆ ಆ್ಯಕ್ಚುಲಿ ನಾನು ದೇವ್ರಿಗೆಲ್ಲ ಹೂ ಮುಡಿಸಿ ಎಲ್ಲ ರೆಡಿ ಮಾಡಿಕೊಂಡೆ. ಆದರೂ ಏನೋ ಒಂಥರ ಕನ್ಫ್ಯೂಷನ್ ಇತ್ತು, ಏನಾದರೂ ಮರ್ತಿದ್ದೀನಾ ಆ ಥರ ಎಲ್ಲ ಇತ್ತು. ಸೊ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಮಾಡೋ ಟೈಮಲ್ಲಿ ಏನಾದರೂ ಮರ್ತಿದ್ದೀನಾ ಅಂತ ಅಂದ್ಕೊತಾ ಇದ್ದೆ. ನಮ್ಮಮ್ಮನ ಏನಾದರೂ ಮರ್ತಿದ್ದೀನಾ ಅಮ್ಮ, ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳಿದೆ, ಅಮ್ಮನ ಕೇಳಿದೆ. ಬಟ್ ರಾಯರು ರೈಟ್ ಸೈಡಿಂದ ನನಗೆ ಹೂ ಕೆಳಗಡೆ ಬಿತ್ತು. ಸೊ ರಾಯರೇನೆ ಎಲ್ಲ ಸರಿ ಇದೆ ಮಾಡು ಅನ್ನೋ ಥರ ಹೇಳ್ದಂಗೆ ಆಯಿತು ನನಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಮನೆಗೆ ಒಳಗೆ ಹೋಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಬೇ ಸ್ಟಾರ್ಟ್ ಆಯಿತು. ಸೊ ರಾಯರ ಪೂಜೆ ಮಾಡಿ ಆಮೇಲೆ ಸ್ಟವ್ನ ಒಳಗಡೆ ತಂದಿಟ್ಕೊಂಡು ನೀಟಾಗಿ ಅದನ್ನೆಲ್ಲ ಒರೆಸಿ ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಅದನ್ನೆಲ್ಲ ಹಚ್ಬಿಟ್ಟು ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಲು ಉಕ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಇಷ್ಟು ಅಂದರೆ ಮೊದಲೆಲ್ಲ ಹಳೆ ಮನೇಲಿದ್ದಾಗ ನಾನು ನನ್ನ ಫ್ರೆಂಡ್ ಇದ್ವಿ. ಸೊ ಅಲ್ಲೆಲ್ಲ ಸಿಂಪಲ್ಲಾಗಿ ಹಾಗೆ ಹಾಲು ಉಕ್ಕಿಸ್ಕೊಂಡು ಪದ್ಧತಿ ಪ್ರಕಾರನೇ ಏನೂ ಮಾಡ್ತಿಲ್ಲ, ಅಲ್ಲ ಬ್ಯಾಚುಲರ್ ಅಂದ್ಕೊಂಡು ಜಸ್ಟ್ ಪೂಜೆ ಮಾಡಿ ಒಳಗಡೆ ಅಷ್ಟೆಲ್ಲ ಇಷ್ಟು ಗೊತ್ತಿರಲಿಲ್ಲ. ಈ ಸಲ ನಮ್ಮ ಅಪ್ಪನ ಹತ್ರ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ನೋಡಿ ನೀಟಾಗಿ ಅದು ಯಾವ ಥರ ಮಾಡಬೇಕಂತ ನನ್ನ ಫ್ರೆಂಡ್ನ ಕೂಡ ಕೇಳಿಕೊಂಡು ಅದ್ರ ರೀತಿಯೇ ನಾನು ಕರೆಕ್ಟಾಗಿ ಮಾಡಿಕೊಂಡು ಹೋದೆ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಪೂಜೆಗೆಲ್ಲರನ್ನೂ ಇನ್ವೈಟ್ ಮಾಡಿದ್ದೆ. ನನ್ನ ಹಾಸ್ಪಿಟಲ್ ಕೊಲೀಗ್ಸ್ನ ಇನ್ವೈಟ್ ಮಾಡಿದ್ದೆ, ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ. ನನ್ನ ಫ್ರೆಂಡ್ ಐಶು ಕೂಡ ಬರ್ತೀನಂತ ಅಂದ್ಲು. ಬಟ್ ಇನ್ನೂ ಇಬ್ಬರು ಫ್ರೆಂಡ್ಸ್ ಬರಬೇಕಿತ್ತು, ಬಟ್ ಅವರಿಬ್ಬರು ಬರೋಕ್ಕಾಗಲಿಲ್ಲ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನೆಕ್ಸ್ಟ್ ಹಾಲು ಉಕ್ಸ್ಬೇಕಿತ್ತು. ಸ್ಟವ್ ಪೂಜೆ ಕೂಡ ಮಾಡಿಕೊಂಡು ಪಾತ್ರೆಗಿಟ್ಟು ಪಾತ್ರೆ ಕೂಡ ಪೂಜೆ ಮಾಡಿ
ಇನ್ನೊಂದು ಸಲ ಅದು ಮಂಗಳಾರತಿ ಎಲ್ಲ ಮಾಡಿಕೊಂಡು ಅದಾದಮೇಲೆ ಹಾಲನ್ನ ಪಾತ್ರೆ ಒಳಗಡೆ ಹಾಕ್ತೀನಿ. ಇವಾಗ ಆ್ಯಕ್ಚುಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಹಾಲು ಉಕ್ಕಬೇಕಂತ ಹೇಳ್ತಾರೆ, ಒಳ್ಳೆಯದು ಅಂತ. ನೋಡೋಣ, ನಮಗಂತೂ ಫುಲ್ ಕುತೂಹಲದಿಂದ ಕಾಯ್ತಿದ್ವಿ. ಹಾಲೆಲ್ಲ ಹಾಕಾದ್ಮೇಲೆ ಪಾತ್ರೆಯಲ್ಲಿ ಯಾವ ಕಡೆ ಫಸ್ಟ್ ಉಕ್ಕುತ್ತೆ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಲೆಫ್ಟ್ ಸೈಡಲ್ಲೇ ಹಾಲು ಉಕ್ಕುತ್ತೆ ಫಸ್ಟು ಸ್ಟಾರ್ಟಿಂಗು. ಆ್ಯಕ್ಚುಲಿ 3 ಸಲ ಹಾಲು ಉಕ್ಕಿಸ್ಬೇಕಂತ ಇರೋದಂತೆ. ಸೊ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ. ನಾನು ಒಂದು ಸಲ ಅಂತರ ಅಂದ್ಕೊಂಡಿದ್ದೆ. ಫಸ್ಟೆಲ್ಲ ನಾನು ಹಳೆ ಮನೇಲೆಲ್ಲ ಅಷ್ಟೇ ಒಂದು ಸಲ ಉಕ್ಕಿಸ್ತಿದ್ದೆ, ಅವಾಗ ಅಷ್ಟೆಲ್ಲ ತಿಳ್ಕೊಂಡಿರಲಿಲ್ಲ. ಬಟ್ ಈ ಸಲ ಕಂಪ್ಲೀಟಾಗಿ ಅದರ ಬಗ್ಗೆ ತಿಳ್ಕೊಂಡು ಒಂದು ಫ್ಯಾಮಿಲಿ ಹೋಮಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಾನು ನೀಟಾಗಿ ಎಲ್ಲನೂ ಫಾಲೋ ಮಾಡಿಕೊಂಡು ನೋಡಿ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಲೆಫ್ಟ್ ಸೈಡು ಇದಾಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಅಂದ್ಕೊಂಡಂಗೆ ಫಸ್ಟ್ ಲೆಫ್ಟ್ ಸೈಡೇ ಹಾಲು ಉಕ್ತು. ಸೊ ನಾನು ಅದೇ ಥರ 3 ಸಲನೂ ಅದೇ ಥರ ಹಾಲು ಚೆನ್ನಾಗಿ ಉಕ್ತು. ಏನೋ ಒಂಥರ ಖುಷಿ ಆಯಿತು. ಮತ್ತು 10 ಗಂಟೆ ಒಳಗಡೆ ಮಾಡಿದ್ನಲ್ಲ ಅಪ್ಪ, ಹೆಂಗೋ ಟೈಮ್ ಚೆನ್ನಾಗಿತ್ತು. ಇವತ್ತು ಬಸವ ಜಯಂತಿ ಬೇರೆ ಇರೋದ್ರಿಂದ ತುಂಬ ಒಳ್ಳೆಯ ದಿನ. ಅಮ್ಮ ಅಪ್ಪ ಎಲ್ಲ ತುಂಬ ಖುಷಿಪಟ್ಟು ಆವತ್ತಿನ ದಿನ ಮಾಡು ಅಂತ ಹೇಳಿದರು. ಸೊ ನಾನು ಅದೇ ರೀತಿ ಅಮ್ಮನ ಕರೆಸ್ಕೊಂಡು ಹೆಲ್ಪ್ ತೊಗೊಂಡು ಮಾಡಿ ಹಾಲು ಉಕ್ಕಿಸ್ದೆ. ಇವಾಗ ಅದೇ ಹಾಲಲ್ಲಿ ಎಲ್ಲರಿಗೂ ಬಾದಾಮ್ ಹಾಲು ಮಾಡಿ ಎಲ್ಲರಿಗೂ ಕೊಟ್ಟೆ. ಅಷ್ಟರಲ್ಲಿ ನಮ್ಮ ಸಿಸ್ಟರು ಮತ್ತು ನನ್ನ ಕೊಲೀಗು ಬಂದರು, ಹಾಸ್ಪಿಟಲ್ ಕೊಲೀಗ್ ಇಬ್ಬರು, ಕಾವ್ಯ ಮತ್ತು ಜಯಶ್ರೀ ಸಿಸ್ಟರ್ ಅಂತ ಅವರಿಬ್ಬರು ಬಂದರು ಮನೆಗೆ. ಮನೆ ನೋಡಿ ತುಂಬ ಖುಷಿಪಟ್ಟು ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಕ್ಚುಲಿ ನನಗೆ ಈ ಮನೆ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಕಡಿಮೆಯಲ್ಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಮನೆ ಎಲ್ಲ. ಅವರಿಬ್ಬರು ಕೂಡ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂತ. ಸೊ ಅವರು ಎಲ್ಲ ನೀಟಾಗಿ ನೋಡಿ ಟಿಫನ್ ಎಲ್ಲ ಮಾಡಿಕೊಂಡು ಸ್ವೀಟೆಲ್ಲ ತಿಂದ್ಕೊಂಡು ಹಾರೈಸಿ ಹೋದರು. ಬಾಯ್, ಹುಷಾರಾಗಿ ಹೋಗಿ. ಬಾಯ್. ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡ್ಕವ್ಯ. ಸಿಸ್ಟರ್ ಅವರಲ್ಲಿ ಹೋಗಿ ತಲೆ ಕೆಡ್ಸ್ಕೊಬೇಡ, ಅವರೇ ರೂಟ್ ಹೇಳ್ತಾರೆ. ಒಳಗೆ ಹಾಕಿ ಬಿಸಿ ಬಿಸಿ ಆಗಿದೆ. ಅಕ್ಕ ಸೈಡ್ ಕುತ್ಕೊಂತೀನಿ ಅಂತ ಅಂಸಲ ಎಗರ್ಸ್ಬಿಡ್ತೀನಿ. ಕುತ್ಕೊಂಡ್ರ ಆಮೇಲೆ ಡಬಲ್ ಸೈಡು ನನಗೆ ಅದು ಸೈಡಲ್ಲಿ ಅಲ್ಲ ಅಲ್ಲೇ ಜಾಸ್ತಿ ಇದೆ ನನ್ನ ಸೀಟು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ತುಂಬ ಚೆನ್ನಾಗಾಯಿತು ಮನೆಯಲ್ಲಿ ಹಾಲು ಉಕ್ಸಿದ್ದು ಮತ್ತು ಪೂಜೆ. ಇವಾಗ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀನಿ. ಮನೆ ತುಂಬ ಚೆನ್ನಾಗಿದೆ. ಬನ್ನಿ ನಿಮಗೂ ತೋರಿಸ್ತೀನಿ ಗೈಸ್. ನನಗೆ ಗ್ರೌಂಡ್ ಫ್ಲೋರಲ್ಲೇ ಸಿಕ್ಕಿದೆ ಮನೆ. ಸೊ ನನಗಂತೂ ತುಂಬ ಈಸಿ. ಮೊದಲು 4th ಫ್ಲೋರಲ್ಲಿದ್ದೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಪಾರ್ಕಿಂಗು ಕೂಡ ಸಮಸ್ಯೆ ಇಲ್ಲ. ನಂದು ನನ್ನ ತಮ್ಮನ ಗಾಡಿ ಆರಾಮ್ಸೆ ನಿಲ್ಲಿಸ್ಬೋದು. ಸೊ ಇದು ಮನೆ ಎಂಟ್ರೆನ್ಸು, ಪೂರ್ವಕ್ಕೆ ಫೇಸ್ ಇದೆ ಮನೆ ಎಂಟ್ರೆನ್ಸು. ನಮ್ಮಮ್ಮ ಕೂತಿದ್ದಾರೆ ಅಲ್ಲಿ. ಸೊ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಿಗೆ ಕಿಚನ್ ಬರುತ್ತೆ. ಸೊ ಸ್ವಲ್ಪ ಇವಾಗ ಎಷ್ಟಾಗುತ್ತೋ ಅಷ್ಟು ಆರ್ಗನೈಸ್ ಮಾಡಿದ್ದೀನಿ, ಇನ್ನೂ ಕಂಪ್ಲೀಟಾಗಿ ಮಾಡಿಲ್ಲ. ನೋಡಿ ಈ ಥರ ಇದೆ ಕಿಚನ್ನು. ಚಿಕ್ಕದಾಗಿದ್ರೂ ಚೆನ್ನಾಗಿದೆ, ಚಿಕ್ಕದಾಗಿದ್ರೂ ನೀಟಾಗಿ ಇಟ್ಕೋಬೋದು. ಆ್ಯಕ್ಚುಲಿ ಇಷ್ಟಿದ್ರೆ ಸಾಕು, ನೀಟಾಗಿ ಇಟ್ಕೋಬೋದು. ದೊಡ್ಡದಾಗಿದ್ದರೆ ಸುಮ್ಮನೆ ತುಂಬ್ಕೊತೀನಿ ಎಲ್ಲ. ಬಟ್ ಚಿಕ್ಕದಾಗಿದ್ರೂ ಇಷ್ಟ ಆಯಿತು ನನಗೆ ಅಡುಗೆ ಮನೆ. ಅದಾದಮೇಲೆ ಬಂದರೆ ನೋಡಿ ಇದು ಹಾಲು. ನೋಡಿ ಟಿ ವಿ ಇಟ್ಕೊಳ್ಳೋಕೆ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ಟ್ಯಾಂಡು. ಹಾಲು ಈ ಥರ ಇದೆ. ಸೊ ಅದಾದಮೇಲೆ ಒಂದು ರೂಮ್ ಇದೆ. ನೋಡಿ ಎಲ್ಲ ತೊಗೊಂಬಂದು ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಆರ್ಗನೈಸ್ ಮಾಡಿಲ್ಲ. ನಂಗೆ ಇನ್ನೂ ಒಂದು 15 ಡೇಸ್ ಬೇಕು. ನನಗೆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಒಂದೇ ದಿನ ಮಾಡ್ಕೊಂಡು ನನ್ನ ತಮ್ಮ ಮಲಗಿದ್ದಾನಲ್ಲಿ. ಅದಾದಮೇಲೆ ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರೆಂಟ್ ಕೂಡ ತುಂಬ ಅಂದರೆ ತುಂಬ ಕಡಿಮೆಗೆ ಸಿಕ್ಕಿದೆ ನನಗೆ ಮನೆ. ಅದೇ ನನಗೆ ಖುಷಿ. ಅಲ್ಲಿ 4th ಫ್ಲೋರಲ್ಲಿದ್ದೆ ನಾನು. ಹತ್ತಿ ಇಳಿಯೋಕ್ಕೆಲ್ಲ ತುಂಬ ಸಮಸ್ಯೆ ಆಗ್ತಿತ್ತು, ಮತ್ತು ನೀರೆಲ್ಲ ತೊಗೊಂಬರೋಕ್ಕೆ ಸಮಸ್ಯೆ ಆಗ್ತಿತ್ತು. ನೋಡಿ ಇಷ್ಟೇ ನಮ್ಮ ಮನೆ. ಇಷ್ಟ ಆಯ್ತಂತ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ.
ನೋಡಿದ್ರಲ್ಲ ನಮ್ಮನೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 2 ಡೇಸ್ 3 ಡೇಸ್ ಆದಮೇಲೆ ಫುಲ್ ಎಲ್ಲ ಆರ್ಗನೈಸ್ ಮಾಡಾದ್ಮೇಲೆ ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವೀಡಿಯೋಸ್ ಯಾವ ಥರ ಬೇಕಂತ ನಿಮ್ಗೆ ಕಮೆಂಟ್ ಮಾಡಿ. ಆದಷ್ಟು ನಾನು ಯಾವ ಥರ ವೀಡಿಯೋಸ್ ಬೇಕಂದ್ರೆ ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.